ಸಲದ ಪ್ರವಾಹದಲ್ಲಿ ಯಾರೂ ಸಾಯಲಿಲ್ಲ. ನಂಜನಗೂಡಿನ ನಗರಸಭೆಯು ಕನಿ ಜ್ಯೇಷ್ಠ ಆಷಾಢ ಮಾಸಗಳಲ್ಲಿ ಎಂದಿನಂತೆ ಕಪಿಲೆಯು ತುಂಬಿ ಹರಿಯಿತು. ತೀರದಲ್ಲಿ ಎಚ್ಚರಿಕೆ, ಇಲ್ಲಿ ಯಾರೂ ಈಜಬಾರದು ಎಂದು ಹಲಗೆಗಳನ್ನು ತರಿಹಾಕಿದ್ದಿತು. ಶ್ರೋತಿಯರ ಮಗನ ವರ್ಷಾಂತಿಕವೂ ಆಗಿ 1 ತಿಂಗಳು ಕಳೆಯುವಾಗ ದಿನಕಳೆದಂತೆ ದುಃಖದ ಭಾರವು ಎಲ್ಲರ ಮನಸ್ಸಿನಲ್ಲಿಯೂ ಕಡಿಮೆಯಾಗುತ್ತಿತ್ತು. ಶ್ರೋತಿ ಮಗನ ಮರಣದಿಂದ ತೆರವಾದ ಆ ಮನೆಯನ್ನು ಪುನಃ ತುಂಬುವುದು ಅಸಾಧ್ಯವಾದರೂ ದಂಪತಿಗಳ ಗಮನವನ್ನು ಇತ್ತೀಚೆಗೆ ಅವರ ಮೊಮ್ಮಗನು ಆಕ್ರಮಿಸಿಕೊಂಡಿದ್ದ. 1 ವರ್ಷದ ಚೀನಿ ತನ್ನ ತಂದೆಯ ಮೈಕಟ್ಟು ಮುಖಭಾವಗಳನ್ನು ಹೋತು ಹುಟ್ಟಿದ್ದ. ಮುಂಭಾಗದ 4 ಹಲ್ಲು ಮಾತ್ರ ಹುಟ್ಟಿದ್ದ. ಅವನು ನಕ್ಕರೆ ಸತ್ತುಹೋದ ಕನ್ನ ಅಪ್ಪನೇ ಮಗನಲ್ಲಿ ಬದುಕಿರುವನೆಂಬ ಭ್ರಮೆಯಾಗುವಂತಿತ್ತು. ಮೊಮ್ಮಗನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಶ್ರೋತ್ರಿಯರು ಕುಣಿಸುವರು. 20 ವರ್ಷಗಳ ಹಿಂದೆ ಅವರು ತಮ್ಮ ಮಗ ನಂಜುಂಡನನ್ನು ಎತ್ತಿಕೊಂಡು ಹೀಗೆಯೇ ಕುದಿಸುತ್ತಿದ್ದರು. ಆಗ ಅವನು ಅನ್ನ ಅನ್ನ ಎಂದು ಅವರ ತಲೆಯಲ್ಲಿ ಕಾಂತಿಯಿಂದ ಹೊಳೆಯುವ ಕರಿಯ ಕೂದಲಿನ ಗಂಟನ್ನು ಹಿಡಿದು ಎಳೆಯುವನು. ಅವರ ಹೆಂಡ 24 ವರ್ಷದ ಭಾಗೀರಥಮ್ಮ ಮಗುವಿನ ಮುಂದೆ ನಿಂತು ಚಿಟಿಕೆ ಹಾಕುವಳು. ಮನೆಯಾಳು ಲಕ್ಷ್ಮೀ ಬಂದು ಮಗುವನ್ನು ತನ್ನ ಕೈಗೆ ತೆಗೆದುಕೊಂಡು ಮನೆಯ ಹಿಂದಿತೋಟಕ್ಕೆ ಹೋಗುವಳು. ಈಗ 55 ವರ್ಷದ ಶ್ರೋತ್ರಿಯರ ತಲೆ ಎಲ್ಲ ಬೆಳ್ಳಗಾಗಿ ಗಂಟು ಹಾಕಿದ್ದ ಕೂದಲಿನ ಸ್ಥಳದಲ್ಲಿ ಗೋಪಾದದ ಅಗಲ ಜುಟ್ಟು ನಿಂದಿದೆ. ಮೊಮ್ಮಗನು ಅದನ್ನೇ ಹಿಡಿದು ತಾತ ಎನ್ನುತ್ತಾನೆ. ಅವರ ಸೊಸೆ ಕಾತ್ಯಾಯನಿ ದೂರದಿಂದಲೇ ನಿಂತು ಮಗನನ್ನು ನೋಡಿ ನಗುತ್ತಾಳೆ. ಮಗು ಹಗಲೆಲ್ಲ ಅಜ್ಜ ಅಜ್ಜಿ ಮತ್ತು ಲಕ್ಷ್ಮಿಯರ ಸಂಗಡ ಇರುವುದು. ಒಮ್ಮೊಮ್ಮೆ ತಾಯಿಯ ಹತ್ತಿರ ಹೋಗುವುದು. ರಾತ್ರಿ ಮಲಗುವಾಗ ಮಾತ್ರ ಕಾತ್ಯಾಯನಿಯ ಹತ್ತಿರವೇ ಇರುವುದು. ನಿದ್ರೆಯಲ್ಲಿ ನೀಳವಾಗಿ ಉಸಿರಾಡುತ್ತಾ ಪಕ್ಕದಲ್ಲಿ ನಿದಿಸುವ ಮಗುವನ್ನು ತಬ್ಬಿಕೊಂಡು ಮಲಗಿರುವ ಕಾತ್ಯಾಯನಿಗೆ ತನ್ನ ಪಾಲಿಗೆ ಮುಕ್ತಾಯವಾದ ಸೌಭಾಗ್ಯ ಜೀವನದ ನೆನಪು ಬರುವುದು. ಅವಳ ಗಂಡ ನಂಜುಂಡ ಶ್ರೋತ್ರಿ ಸೌಮ್ಯ ಸ್ವಭಾವದ, ತಂದೆ ತಾಯಿಗಳಿಗೆ ಅಂಜಿ ನಡೆಯುತ್ತಿದ್ದ ಮಗ. ಆದರೆ ವೃದ್ಧ ದಂಪತಿಗಳು ಎಂದೂ ಮಗ ಸೊಸೆಯರ ಮೇಲೆ ಯಜಮಾನಿಕೆ ನಡೆಸಿದವರಲ್ಲ. ಅವರಿಗೆ ಹೆಣ್ಣು ಮಕ್ಕಳಿರಲಿಲ್ಲ. ಕಾತ್ಯಾಯನಿ ಅವರಿಗೆ ಮನೆಯ ಮಗಳಾಗಿಯೇ ಬಂದಿದ್ದಳು. ಶ್ರೋತ್ರಿಯರು ಮಗ ಸೊಸೆಯರೊಡನೆ ಎಷ್ಟೋ ಸಲ ಹಾಸ್ಯ ಮಾಡಿ ನಗುವರು. ಊರಿಗೆ ಯಾವುದಾದರೂ ನಾಟಕದ ಕಂಪನಿ ಬಂದರೆ ಅವರಿಬ್ಬರನ್ನೂ ಹೋಗಿ ಬನ್ನಿ ಎಂದು ತಾವೇ ಕಳುಹಿಸುವರು. ನಿಧಾನವಾಗಿ ಮನೆತನದ ನಿರ್ವಹಣೆಯನ್ನು ಮಗನಿಗೆ ಪರಿಚಯ ಮಾಡಿಕೊಟ್ಟು ತಾವು ಹೆಚ್ಚು ಹೆಚ್ಚಾಗಿ ದೇವರ ಪೂಜೆಯಲ್ಲಿ, ಅಧ್ಯಯನದಲ್ಲಿ ಒಳಸರಿಯುತ್ತಿದ್ದರು. ಮಗ ಸಾಯುವ ಮೊದಲು ಅವರು ಹೆಜ್ಜಿಗೆಯ ಗದ್ದೆಗೆ, ದೇವರಸನಹಳ್ಳಿ, ಅರಸಿನಕೆರೆ, ಕಳಲೆಗಳ ಜಮೀನಿಗೆ ಹೋಗಿ ಆಗಲೇ 3 ವರ್ಷವಾಗಿತ್ತು. ಜಮೀನಿನ ಉಸ್ತುವಾರಿಯಲ್ಲದೆ ಮನೆತನದ ಆಯವ್ಯಯಗಳನ್ನು ಮಗನೇ ನೋಡಿಕೊಳ್ಳುವಂತೆ ಮಾಡಿದ್ದರು. ವ್ಯವಹಾರದಿಂದ ನಿವೃತ್ತರಾಗುತ್ತಿದ್ದ ಅವರು ಈಗ ಪುನಃ ಪ್ರವೃತ್ತ ಜೀವನ ಕೈಕೊಳ್ಳಬೇಕಾಯಿತು. ಸುಗ್ಗಿಯ ಕಾಲದಲ್ಲಿ ಹಳ್ಳಿಗೆ ಹೋಗಿ ಬರುವುದು, ಗುತ್ತಿಗೆದಾರದಿಂದ ಹುಟ್ಟುವಳಿ ವಸೂಲು ಮಾಡುವುದು ಮೊದಲಾಗಿ ಜಮೀನಿನ ಕಂದಾಯ ಕಟ್ಟುವವರೆಗೂ ಅವರದೇ ಕೆಲಸವಾಯಿತು. ಅತ್ತೆ ಮಾವಂದಿರ ಪ್ರೇಮ ವಿಶ್ವಾಸವನ್ನು ಕಂಡು ಕಾತ್ಯಾಯನಿಯ ಹೃದಯ ತುಂಬಿ ಬರುವುದು. ರಾತ್ರಿ ಮಗುವನ್ನು ಮಲಗಿಸಿಕೊಂಡು ಮಲಗಿದ್ದಾಗ ಅವಳಿಗೆ ತನ್ನ ಸೌಭಾಗ್ಯ ಜೀವನದ ನೆನಪು ಬರುವುದು. ಪತಿಯಿದ್ದಾಗ ಅವನೊಡನೆ ಆಡುತ್ತಿದ್ದ ಸರಸ ಸಲ್ಲಾಪ, ಭೋಗ ಜೀವನ, ತನ್ನಗಾಗಿ ಅವನು ಎಷ್ಟೋ ಸಲ ಹುಚ್ಚನಾಗುತ್ತಿದ್ದುದು. ಹಳ್ಳಿಗೆ ಹೋದ ಅವನು ಮನೆಗೆ ಬರುವುದು ನಿಧಾನವಾದರೆ ಅವಳು ಕಾತರದಿಂದ ಬಾಗಿಲ ಕಡೆ ನೋಡುತ್ತಿದ್ದುದು ಅವಳ ಸ್ಮೃತಿಯಲ್ಲಿ ಮರಳಿ ಬರುವುದು. ನಿದ್ರೆ ಬರದೆ ಅವಳು ಬೇರೊಂದು ಮಗುಲಿಗೆ ಹೊರಳಿದಾಗ ಅತ್ತೆ ಕೇಳುವರು, ನಿದ್ರೆ ಬರ್ಲಿಲ್ವೇ ಮಗು? ಬಂದಿದೆ ಅಮ್ಮ ಎಂದು ಅವಳು ಹೇಳಿದರೂ ಅದು ಸುಳ್ಳು ಎನ್ನುವುದು ಅತ್ತೆಗೆ ಅರ್ಥವಾಗುತ್ತಿತ್ತು. ನೋಡು ಮಗು, ಮಗೂನಲ್ಲೂ ಅವನು ಚೀನಿ ಹಾಗೆ ಇದ್ದ. ರಾತ್ರಿ ಹೊತ್ತು ಒಂದೊಂದು ದಿನ ತೊಟ್ಟಿಲಿನಲ್ಲೇ ಆಟವಾಡಕ್ಕೆ ಶುರು ಮಾಡ್ತಿದ್ದ. ನಾನು ಎದ್ದು ಅವನ ಜೊತೆ ಆಡಬೇಕು, ಇಲ್ಲದೇ ಇದ್ರೆ ರಾಗ ಶುರು ಮಾಡ್ತಿದ್ದ. ನಿಮ್ಮನ್ನ ಮಹಡಿ ಮೇಲೆ ಮಕ್ಕೋತಿದ್ರು. ಚಿಕ್ಕ ವಯಸ್ಸಿನಲ್ಲಿಯೇ ಮಾವನವರು ಹೆಂಡತಿ ಮಗುವನ್ನು ಕೆಳಗೆ ಬಿಟ್ಟು ತಾವು ಯಾಕೆ ಮಹಡಿ ಮೇಲೆ ಮಲಗುತ್ತಿದ್ದರೆಂಬುದು ಕಾತ್ಯಾಯನಿಗೆ ತಿಳಿದಿತ್ತು. ಅವನೇನು ಇಡೀ ರಾತ್ರಿ ಆಟವಾಡೋನು. ಬೆಳಗಿನ ಜಾವದ ಹೊತ್ತಿಗೆ ಅವನಿಗೆ ನಿದ್ದೆ. ಅಷ್ಟು ಹೊತ್ತಿಗೆ ನಾನು ಏಳಬೇಕು, ಎದ್ದು ಮಡಿಯುಟ್ಟುಕೊಂಡು ಇವರಿಗೆ ಪೂಜೆಗೆ ಆಣೆ ಮಾಡಬೇಕು. ಒಂದೊಂದು ದಿನ ನನಗೂ ನಿದ್ರೆ ಬಂದ್ರೆ ಲಕ್ಷ್ಮೀನ ಎಬ್ಬಿಸಿ ಅವಳ ಕೈಗೆ ಅವನನ್ನು ಕೊಟ್ಟು ನಾನು ನಿದ್ರೆ ಮಾಡ್ತಿದ್ದೆ. ಆಮೇಲೆ ಲಕ್ಷ್ಮೀ ನಾನು ಇಬ್ಬರೂ ಒಂದೇ ರೂಮಿನಲ್ಲಿ ಮಲಕ್ಕೊಳ್ಳಿಕ್ಕೆ ಶುರು ಮಾಡಿದ್ವಿ ಎಂದು ಮಗನನ್ನು ಸಾಕಿದ ಪ್ರತಿಯೊಂದು ವಿವರವನ್ನು ಭಾಗೀರಥಮ್ಮ ಜ್ಞಾಪಿಸಿಕೊಳ್ಳುವರು. ಕೊನೆಗೆ ನಿಟ್ಟುಸಿರು ಬಿಟ್ಟು, ನಮ್ಮ ರಕ್ತಧಾರೆ ಎರೆದು ಹೆತ್ತು ಹೊತ್ತು ಸಾಕ್ತೀವಿ, ಭಗವಂತ ಅದ್ಯಾವುದನ್ನೂ ನೋಡದೆ ಕಿತ್ಕೋತಾನೆ ಎಂದು ಕಣ್ಣೀರು ಹರಿಸುವರು. ಸುಮ್ಮನಿರಿಯಮ್ಮ, ನಮ್ಮ ಕೈಯಲ್ಲಿ ಏನಿದೆ ಎಂದು ಕಾತ್ಯಾಯನಿಯೇ ಸಮಾಧಾನದ ಮಾತುಗಳನ್ನು ಆಡುವಳು. ಸ್ವಲ್ಪ ಹೊತ್ತು ಕಳೆದ ಮೇಲೆ ಹೊರಗೆ ದಿವಾನ್ಖಾನೆಯಲ್ಲಿ ಮಲಗಿರುವ ಮಾವನವರ ನೆನಪು ಬಂದು ಅವಳು ಕೇಳುವಳು, ಅಮ್ಮ, ನಾವೆಲ್ಲ ಜೊಳ್ಳು ಮನುಷ್ಯರು. ಅವರು ಸತ್ತು 1.5 ವರ್ಷವಾದರೂ ಇಂದು ಅಳುತ್ತಲೇ ಇದ್ದೀವಿ. ಅಣ್ಣ ಒಬ್ಬರೇ ಗಟ್ಟಿ ಅನ್ನಬೇಕು.
ಅವರು ಮುಳುಗಿದರು ಅನ್ನೋ ಸುದ್ದಿ ಬಂದ ತಕ್ಷಣ ಹೊಳೆಯ ಹತ್ತಿರ ಓಡಿದರು. ಮಗ ಸಿಕ್ಕಲಿಲ್ಲ. ಹಿಂದೆಯೇ ಓಡಿಬಂದ ನಮ್ಮಿಬ್ಬರನ್ನು ಹೇಗೆ ಮನೆಗೆ ಕರೆದುಕೊಂಡು ಬಂದು ಸಮಾಧಾನ ಮಾಡಿದರು. ನಾನು ಅಳುತ್ತಾ ನಡುಮನೆಯ ಕಂಬದ ಹತ್ತಿರ ಬಿದ್ದುಬಿಟ್ಟೆ. ನೀವು ಇದೇ ರೂಮಿನಲ್ಲಿ ಪ್ರಜ್ಞೆ ತಪ್ಪಿದ್ದೀರಿ. ಲಕ್ಷ್ಮಿ, ಅವಳನ್ನ ನೋಡಿಕೊ, ತಲೆಗೆ ತಣ್ಣೀರು ತಟ್ಟು ಅಂತ ಲಕ್ಷ್ಮಿಗೆ ಹೇಳಿ ಅವರು ನನ್ನ ಹತ್ತಿರ ಕೂತುಕೊಂಡರು. ನನಗೂ ಜ್ಞಾನ ಹೋಗುವ ಹಾಗಿತ್ತು. ಕೈಯಿಂದ ಎತ್ತಿ ನನ್ನ ತಲೆಯನ್ನ ತೆಗೆದು ತೊಡೆಯ ಮೇಲೆ ಇಟ್ಟುಕೊಂಡು, ಮಗು, ಇಂತಹ ಕಾಲದಲ್ಲೇ ನಾವು ಧೈರ್ಯ ತಂದುಕೋಬೇಕು. ಪರಮಾತ್ಮ ನಮ್ಮನ್ನ ಪರೀಕ್ಷೆ ಮಾಡಕ್ಕೆ ಹೀಗೆ ಮಾಡ್ತಾನೆ ಅಂದರು. ಆ ದುಃಖದಲ್ಲಿ ಅವರು ಹೇಳಿದ ಮಾತು ನನಗೆ ಒಣಮಾತಿನಂತೆ ಕಂಡಿತು. ಆದರೆ ಗಂಭೀರವಾದರೂ ಅದೆಂಥ ಶಾಂತಿಯಿಂದ ಆ ಮಾತನಾಡಿದರು ಅವರು. ನಾನು ಕಣ್ಣು ಬಿಟ್ಟು ಅವರ ಮುಖ ನೋಡಿದೆ. ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡ ತಂದೆ ಈ ಮಾತನಾಡಬಲ್ಲರೆ ಅಂತ ನನಗೆ ಆಶ್ಚರ್ಯವಾಯಿತು. ನಮಗೂ ಅಂತಹ ಶಕ್ತಿ ಇದ್ದರೆ ಎಂತಹ ಕಷ್ಟವಾದರೂ ಸಹಿಸಬಹುದು ಅಲ್ಲವೇ? ಅದೇನೋ ನಿಜ. ಆದರೂ ಮನುಷ್ಯರು ತೀರಾ ಹೀಗಿರಬಾರದು. ಎಲ್ಲರ ಹಾಗೆ ಅಳುವಾಗ ಅಳಬೇಕು. ಹಾಗಿದ್ದರೆ ನಮಗೂ ಸಮಾಧಾನ. 1.5 ವರ್ಷದಿಂದ ನಾವು ಏನಿದ್ದರೂ ಒಳಗೆ ಮನಸ್ಸು ಪೂರ್ತಿ ಅಳಬೇಕೇ ಹೊರತು ಅವರ ಎದುರಿಗೆ ಕಣ್ಣೀರು ಹಾಕುವ ಹಾಗಿಲ್ಲ. ಅವರೆದುರಿಗೆ ನಾವು ಅತ್ತು, ನಮ್ಮೆದುರಿಗೆ ಅವರು ಕಣ್ಣೀರು ಹಾಕಿದರೆ ಇಬ್ಬರಿಗೂ ಎಷ್ಟೋ ಸಮಾಧಾನ ಅಲ್ಲವೇ? ಅಷ್ಟರಲ್ಲಿ ಪಕ್ಕದ ಕೋಣೆಯಿಂದ ನಿಧಾನವಾದ ಗೊರಕೆಯ ಶಬ್ದ ಕೇಳಿಬರುವುದು. ಭಾಗೀರಥಮ್ಮ ಸೊಸೆಯೊಡನೆ ತಮ್ಮ ಮಾತನ್ನು ಮುಂದುವರಿಸುವರು. ನೋಡು ಲಕ್ಷ್ಮಿ, ಸುಖವಾಗಿ ನಿದ್ದೆ ಮಾಡ್ತಾಳೆ. ಅವನು ಮಗುವಾದಾಗ ಅವಳೇ ಎತ್ತಿಕೊಂಡು ಕುಣಿಸುತ್ತಾ ಇದ್ದಳು. ಅವನನ್ನು ಸ್ಕೂಲಿಗೆ ಕರಕೊಂಡು ಹೋಗುತ್ತಿದ್ದಳು. ತನ್ನ ಮಗ ಅನ್ನೋ ಪ್ರೀತಿ ಬೆಳೆಸಿಕೊಂಡಿದ್ದಳು. ಅವನು ಹೊಳೆಯಲ್ಲಿ ಮುಳುಕೊಂಡ ದಿನ ಅವಳು ಅತ್ತಳು. ಆಮೇಲೆ ಇವರು ನಮಗೆ ಹೇಳಿದ ಹಾಗೆಯೇ ಅವಳಿಗೂ ವೇದಾಂತ ಹೇಳಿದರು ಅಂತ ಕಾಣುತ್ತೆ.